ಲಕ್ಷ್ಮೀ ಸರಸ್ವತಿ ಜಗಳ. ದೇವತೆಗಳಲ್ಲೂ ದ್ವೇಷ ಅಸೂಯೆಗಳು ಹೊಸತಲ್ಲ. ನಾನೇ ಮೇಲು ನೀನು ಕೀಳು ಎಂಬಂತಹ ಜಗಳಗಳು ಅವರಲ್ಲೂ ನಡೆಯುತ್ತಿದ್ದವು. ಅದರಲ್ಲೂ ಹೆಣ್ಣು ದೇವತೆಗಳಲ್ಲಿ ಇಂತಹ ಕಿತ್ತಾಟಗಳು ಒಂದು ಕೈ ಹೆಚ್ಚೇ ಇದ್ದವು. ಬದುಕಲು ವಿದ್ಯೆ ಬೇಕೋ ಹಣ ಬೇಕೋ ಎಂಬ ಜಿಜ್ಞಾಸೆ ಸರ್ವಕಾಲದಲ್ಲಿಯೂ ಇದೆ. ಆದರೆ ಇವುಗಳ ಅಧಿದೇವತೆಗಳ ನಡುವೆಯೇ ಈ ವಿಷಯದಲ್ಲಿ ಜಗಳವಾಗಿತ್ತು. ಈ ಜಗಳದ ಕತೆ ಮಾರ್ಕಂಡೇಯ ಪುರಾಣದಲ್ಲಿದೆ. ಅದರಲ್ಲಿನ ಕಾಮಾಕ್ಷಿ ವಿಲಾಸ ಅಧ್ಯಾಯದಲ್ಲಿ ಈ ಕತೆ ಬರುತ್ತದೆ. ಸರಸ್ವತಿ ಅಂದರೆ ವಿದ್ಯೆ, ಲಕ್ಷ್ಮಿ ಅಂದರೆ ಸಂಪತ್ತು. ವಿದ್ಯೆಗೂ ಸಂಪತ್ತಿಗೂ ಒಂಥರ ವೈರ ಇದ್ದೇ ಇದೆ. ವಿದ್ಯೆ ಹೆಚ್ಚೋ ಸಂಪತ್ತು ಹೆಚ್ಚೋ ಎಂಬ ಜಿಜ್ಞಾಸೆ ಈಗಲೂ ನಡೆಯುತ್ತಿರುತ್ತದೆ. ವಿದ್ಯೆ ಇರುವಲ್ಲಿ ಸಂಪತ್ತಿರುವುದಿಲ್ಲ, ಸಂಪತ್ತಿರುವಲ್ಲಿ ವಿದ್ಯೆ ಇರುವುದಿಲ್ಲ ಎಂಬ ನಂಬಿಕೆಯೂ ಇದೆ. ಇದು ಸುಳ್ಳೂ ಹೌದು, ನಿಜವೂ ಹೌದು. ಇದೇ ಕಾರಣಕ್ಕೆ ವಿದ್ಯೆಯ ಅಧಿದೇವತೆ ಸರಸ್ವತಿ ಹಾಗೂ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯ ನಡುವೆ ಒಮ್ಮೆ ಜಗಳವಾಯಿತಂತೆ. ಸರಸ್ವತಿ ನಾನೇ ಶ್ರೇಷ್ಠ ಅಂದರೆ ಲಕ್ಷ್ಮಿ ನಾನೇ ಶ್ರೇಷ್ಠ ಅಂದ್ಲು. ಸರಸ್ವತಿಯು ಬ್ರಹ್ಮನ ಹೆಂಡತಿ, ಲಕ್ಷ್ಮಿಯು ವಿಷ್ಣುವಿನ ಹೆಂಡತಿ. ಈಗ ಸರಸ್ವತಿ ಮತ್ತು ಲಕ್ಷ್ಮಿಯರಲ್ಲಿ ಯಾರು ಶ್ರೇಷ್ಠ ಎಂಬುದು ನಿರ್ಣಯವಾಗಬೇಕಾದ್ದರಿಂದ ಇಬ್ಬರೂ ಸೇರಿ ಇಂದ್ರನ ಬಳಿಗೆ ಹೋದರಂತೆ. ದೇವೇಂದ್ರನು ದೇವಲೋಕದ ರಾಜ. ಇದನ್ನು ಬಗೆಹರಿಸಬೇಕೆಂದು ಹೆಚ್ಚು ಯೋಚನೆ ಮಾಡಲು ಹೋಗದೆ ತರಾತುರಿಯಲ್ಲಿ ತನ್ನ ತೀರ್ಪು ಕೊಟ್ಟ. ವಿದ್ಯೆ ಇಲ್ಲದಿದ್ದರೂ ಬದುಕಬಹುದು, ಆದರೆ ಸಂಪತ್ತು ಇಲ್ಲದಿದ್ದರೆ ಹೊಟ್ಟೆಗೆ ಅನ್ನ ಕೂಡ ಸಿಗುವುದಿಲ್ಲ. ಹೀಗಾಗಿ ಜಗತ್ತಿನ ಎಲ್ಲ ಭೋಗ ಭಾಗ್ಯಗಳ ಅಧಿದೇವತೆಯಾದ ಲಕ್ಷ್ಮಿಯೇ ಶ್ರೇಷ್ಠ ಎಂದು ಇಂದ್ರ ಹೇಳ್ದ. ಸರಸ್ವತಿಗೆ ಸಿಟ್ಟು ಬಂತು. ಅವಳು ಇಂದ್ರನಿಗೆ ಬೈಯಲು ಶುರು ಮಾಡಿದ್ಲು. ಇಂದ್ರನ ನಡತೆಯೇ ಸರಿಯಿಲ್ಲ. ಅವನು ಅಹಲ್ಯಾದೇವಿಯ ಚಾರಿತ್ರ್ಯ ಹರಣ ಮಾಡಿದವನು. ಅವನು ದುರಹಂಕಾರಿ, ಕುತಂತ್ರಿ. ಅವನು ದೇವತೆಗಳ ನಡುವೆ ತಾರತಮ್ಯ ಮಾಡುತ್ತಾನೆ ಎಂದೆಲ್ಲ ದೂಷಿಸಿದಳು. ಅಷ್ಟಕ್ಕೆ ಸುಮ್ಮನಾಗದೆ ಇಂದ್ರನು ಆನೆಯಾಗಲಿ ಎಂದು ಶಾಪ ಕೊಟ್ಟುಬಿಟ್ಟಳು. ಲಕ್ಷ್ಮಿಗೆ ಅಯ್ಯೋ ಅನಿಸಿತು. ತನ್ನ ಕಾರಣದಿಂದ ದೇವಲೋಕದ ರಾಜ ಮಹೇಂದ್ರ ಆನೆಯಾಗಬೇಕಾಯಿತಲ್ಲ ಎಂದು ಮರುಗಿದಳು. ಆದರೆ ದೇವತೆಯ ಶಾಪವನ್ನು ಅನುಭವಿಸಲೇಬೇಕು. ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ಇಂದ್ರ ದೇವಲೋಕ ಬಿಟ್ಟು ಭೂಮಿಗಿಳಿದ. ಭೂಲೋಕದಲ್ಲಿ ಅವನಿಗೆ ಶಾಪ ವಿಮೋಚನೆ ಆಗಲು ಲಕ್ಷ್ಮಿಯೇ ಒಂದು ದಾರಿ ಹೇಳಿಕೊಟ್ಟಳು. ನೀನು ಸಿಂಹಾಚಲ ಕ್ಷೇತ್ರಕ್ಕೆ ಹೋಗು. ಅಲ್ಲಿ ಕಾಂಚೀಪುರದಲ್ಲಿ ನನ್ನ ಗಂಡನ ಹರಿಕ್ಷೇತ್ರವಿದೆ. ಅಲ್ಲಿಗೆ ಹೋಗಲು ನಾನು ಅನುಮತಿ ಕೊಡಿಸುತ್ತೇನೆ. ಅಲ್ಲಿ ಆನೆಯ ರೂಪದಲ್ಲಿ ತಪಸ್ಸು ಮಾಡು. ಆಗ ನಿನ್ನ ಶಾಪ ವಿಮೋಚನೆಯಾಗಿ ಮತ್ತೆ ಸ್ವರ್ಗಕ್ಕೆ ಬರುತ್ತೀಯೇ ಎಂದಳು. ಅವಳು ಹೇಳಿದ ಹಾಗೆಯೇ ಇಂದ್ರ ಮಾಡಿದ. ಅದರೊಂದಿಗೆ ಅವನ ಶಾಪ ವಿಮೋಚನೆಯಾಯಿತು. ಆದರೆ ಇದಕ್ಕೆಲ್ಲ ಎಷ್ಟೋ ವರ್ಷಗಳೇ ಹಿಡಿದವು. ಹೀಗಾಗಿ ಸರಸ್ವತಿಯ ಶಾಪದಿಂದ ಇಂದ್ರ ಹಲವು ವರ್ಷಗಳ ಕಾಲ ಭೂಲೋಕದಲ್ಲಿ ಆನೆಯ ರೂಪದಲ್ಲಿ ಅಲೆದಾಡಬೇಕಾಗಿ ಬಂತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.